ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಎಂಬ ತಥಾಕಥಿತ ಹೋರಾಟದ ಮುಖವಾಡ ಮತ್ತೊಮ್ಮೆ ಬಯಲಾಗಿದೆ. ಯುಪಿಎ ಸರ್ಕಾರದ ವಿರುದ್ಧದ ಆ ಆಂದೋಲನದ ಬಂಡವಾಳ ಬಯಲಾಗ್ತಿರೋದು ಇದೇ ಮೊದಲೇನಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಒಂದೊಂದಾಗಿ ಆ ಆಂದೋಲನದ ಹಿಂದಿನ ಮಸಲತ್ತುಗಳು ಏನೇನಿದ್ವು ಅಂತ ಬಯಲಾಗ್ತಾನೆ ಬಂದಿದೆ. ಈಗ ಈ ಆಂದೋಲನದ ಅತ್ಯಂತ ಪ್ರಮುಖ ಭಾಗವಾಗಿದ್ದ ವ್ಯಕ್ತಿಯೇ ಮತ್ತೊಮ್ಮೆ ನೇರವಾಗಿ ಹೇಳಿದ್ದಾರೆ, ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮೊದಲ ಪುಣ್ಯತಿಥಿಯ ಸಂದರ್ಭದಲ್ಲಿ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವ ಪೋಸ್ಟ್ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಿಂಗ್ ಅವರನ್ನ ವಿನಮ್ರ, ಸುಸಂಸ್ಕೃತ, ಸುಶಿಕ್ಷಿತ ಮತ್ತು ಒಳ್ಳೆಯ ಉದ್ದೇಶವುಳ್ಳ ವ್ಯಕ್ತಿ ಅಂತ ಬಣ್ಣಿಸಿರುವ ಭೂಷಣ್ ಅಂದು ಸಿಂಗ್ ಅವರ ಈ ಸಜ್ಜನಿಕೆಯನ್ನ ದೌರ್ಬಲ್ಯ ಅಂತ ತಪ್ಪಾಗಿ ಬಿಂಬಿಸಲಾಯಿತು ಅಂತ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮನಮೋಹನ್ ಸಿಂಗ್ ಅವರನ್ನ ಅಪಖ್ಯಾತಿಗೆ ಈಡು ಮಾಡಿದ ಮತ್ತು ಪರೋಕ್ಷವಾಗಿ ಒಂದು ದುಷ್ಟ ಆಡಳಿತ ಅಧಿಕಾರಕ್ಕೆ ಬರಲು ಕಾರಣವಾದ ಆಂದೋಲನದಲ್ಲಿ ಭಾಗವಹಿಸಿದ್ದಕ್ಕೆ ತೀವ್ರ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 2010ರಿಂದ 2014ರ ಕಾಲಘಟ್ಟಕ್ಕೆ ಹೋಗಬೇಕು. ಯುಪಿಎ 2 ಆಡಳಿತದಲ್ಲಿ ಭುಗಿಲೆದ್ದ 2G ಹಗರಣ, ಕಲ್ಲಿದ್ದಲು ಹಗರಣ ಮತ್ತು ಕಾಮನ್ವೆಲ್ತ್ ಹಗರಣಗಳ ಆರೋಪಗಳು ಸರ್ಕಾರದ ವರ್ಚಸ್ಸನ್ನ ಕುಗ್ಗಿಸಿದ್ವು. ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರುದ್ಧ ಭಾರತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಚಳವಳಿ ಮನಮೋಹನ್ ಸಿಂಗ್ ಅವರನ್ನ ಗುರಿಯಾಗಿಸಿಕೊಂಡಿತ್ತು. ಪ್ರಶಾಂತ್ ಭೂಷಣ್, ಅರವಿಂದ್ ಕೇಜ್ರಿವಾಲ್ ಮತ್ತು ಕಿರಣ್ ಬೇಡಿ ಅವರಂತಹ ಪ್ರಮುಖರು ಈ ಹೋರಾಟದ ಮುಂಚೂಣಿಯಲ್ಲಿದ್ರು. ಅಂದು ಸಿಂಗ್ ಅವರ ಮೌನವನ್ನ ಅಸಹಾಯಕತೆ ಅಂತ ಬಿಂಬಿಸಲಾಗಿತ್ತು. ಬಹುತೇಕ ಎಲ್ಲ ಪ್ರಮುಖ ಮೀಡಿಯಾಗಳು ಆ ಆಂದೋಲನಕ್ಕೆ ವ್ಯಾಪಕ ಪ್ರಚಾರ ನೀಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಪಡೆಯಿತು. ಅಂತಿಮವಾಗಿ 2014ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋಕೆ ದಾರಿ ಮಾಡಿಕೊಡ್ತು. ಅಂದು ಯಾವ ಗುಣವನ್ನ ಸಿಂಗ್ ಅವರ ದೌರ್ಬಲ್ಯ ಅಂತ ಟೀಕಿಸಲಾಗಿತ್ತು, ಇಂದು ಅದೇ ಗುಣವನ್ನ ಭೂಷಣ್ ಅವರು ಸೌಜನ್ಯ ಅಂತ ಕರೆತಿದ್ದಾರೆ. ರಾಜಕೀಯದಲ್ಲಿ ಆಕ್ರಮಣಕಾರಿ ಧೋರಣೆಗೆ ನಾಯಕತ್ವದ ಮಾನದಂಡವಾಗಿರುವ ಪ್ರಸ್ತುತ ಕಾಲಘಟ್ಟದಲ್ಲಿ ಸಿಂಗ್ ಅವರ ವಿಷಯ ಪರಿಣಿತಿ ಮತ್ತು ಮಿತಭಾಷಿ ಶೈಲಿಯ ಮೌಲ್ಯ ಈಗ ಅರಿವಾಗ್ತಿದೆ ಅನ್ನೋದು ಈ ಹೇಳಿಕೆಯ ತಿರುಳು. ಭ್ರಷ್ಟಾಚಾರ ವಿರುದ್ಧದ ಆ ಹೋರಾಟ ಕೇವಲ ಒಂದು ಸರ್ಕಾರದ ಬದಲಾವಣೆಗೆ ಸೀಮಿತವಾಗದೆ ಭಾರತದ ರಾಜಕೀಯ ಸ್ವರೂಪವನ್ನೇ ಬದಲಿಸಿತು ಅಂತ ವಿಮರ್ಶಕರು ಹೇಳ್ತಾರೆ. ಭೂಷಣ್ ಅವರ ಹೇಳಿಕೆ ತಾವು ಬಯಸಿದ ಬದಲಾವಣೆಗೂ ಮತ್ತು ವಾಸ್ತವದಲ್ಲಿ ದೊರೆತ ಫಲಿತಾಂಶಕ್ಕೂ ಇರುವ ಅಂತರವನ್ನ ಸೂಚಿಸುತ್ತೆ. ರೋಗ್ ರೆಜಿಮ್ ಅಂದ್ರೆ ಧೂರ್ತ ಆಡಳಿತ ಅಧಿಕಾರಕ್ಕೆ ಬರೋಕೆ ತಾವೇ ಕಾರಣರಾದ್ವಿ ಅನ್ನೋ ಅವರ ಮಾತು ಪ್ರಾಮಾಣಿಕ ಹೋರಾಟಗಾರರ ಲೆಕ್ಕಾಚಾರಗಳು ಹೇಗೆ ತಲೆ ಕೆಳಗಾದ್ವು ಅನ್ನೋದಕ್ಕೆ ಸಾಕ್ಷಿ. ಆ ಹೋರಾಟದಲ್ಲಿ ಅದೆಷ್ಟು ನಾಯಕರು ನಿಜವಾಗಿಯೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತಾನೆ ಕಣಕ್ಕಿಳಿದಿದ್ರು ಮತ್ತು ಎಷ್ಟು ಮಂದಿ ಹೇಗಾದ್ರೂ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಕೆ ಈ ಹೋರಾಟಕ್ಕೆ ಧುಮುಕಿದ್ರು ಅನ್ನೋದು ಪ್ರತ್ಯೇಕ ಚರ್ಚೆಯ ವಿಷಯ. ಅದೇ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಅರವಿಂದ್ ಕೇಜ್ರಿವಾಲ್ ದಿಢೀರನೆ ತಮ್ಮ ಹೋರಾಟವನ್ನ ನಿಲ್ಲಿಸಿ ರಾಜಕೀಯ ಪಕ್ಷ ಕಟ್ಟಿದ್ರು. ಅವರೊಂದಿಗೆ ಪ್ರಶಾಂತ್ ಭೂಷಣ್ ಕೂಡ ಸೇರ್ಕೊಂಡ್ರು. ಹಾಗೆ ಅಸ್ತಿತ್ವಕ್ಕೆ ಬಂದ ಆಮ್ ಆದ್ಮಿ ಪಕ್ಷ ದಿಲ್ಲಿಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಅಧಿಕಾರಕ್ಕೆ ಬಂತು. ಆಮೇಲೆ ಆಗಿದ್ದೇನು? ಆಮ್ ಆದ್ಮಿ ಪಕ್ಷದ ಸರ್ಕಾರದ ಮೇಲೇನೆ ಸರಣಿ ಭ್ರಷ್ಟಾಚಾರ ಆರೋಪಗಳು ಕೇಳಿಬಂದ್ವು. ಸ್ವತಃ ಕೇಜ್ರಿವಾಲ್ ಭ್ರಷ್ಟಾಚಾರದ ಆರೋಪ ಹೊತ್ತು ತಿಹಾರ್ ಜೈಲ್ ಸೇರಿದ್ರು. ಇನ್ನೂ ದೊಡ್ಡ ವಿಪರ್ಯಾಸ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಅಧಿಕಾರಕ್ಕೆ ಬಂದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಕಳೆದ 10 ವರ್ಷಗಳಲ್ಲಿ ಕೇಳಿ ಬಂದಿರುವ ಭ್ರಷ್ಟಾಚಾರ ಆರೋಪಗಳನ್ನ, ಅವುಗಳ ಪ್ರಮಾಣಗಳನ್ನ ನೋಡಿದ್ರೆ ಅದರ ಎದುರು ಮನಮೋಹನ್ ಸಿಂಗ್ ಸರ್ಕಾರದ ಭ್ರಷ್ಟಾಚಾರದ ಆರೋಪಗಳು ಕ್ಷುಲ್ಲಕವಾಗಿ ಕಾಣುತ್ತೆ. ಇನ್ನು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಡೆಯಿತು ಎನ್ನಲಾದ ಭ್ರಷ್ಟಾಚಾರ ಆರೋಪಗಳ ಮೊತ್ತಗಳ ಬಗ್ಗೆನೂ ನಿಧಾನವಾಗಿ ಸತ್ಯ ಬಯಲಾಗ್ತಿದೆ. ಅಂದು 100 ಕೋಟಿ ಭ್ರಷ್ಟಾಚಾರ ಅಂತ ಹೇಳಲಾಗಿದ್ದು ಈಗ ಅಷ್ಟೆಲ್ಲ ಆಗೇ ಇಲ್ಲ ಅನ್ನುವಂತಹ ವರದಿಗಳು ಬರ್ತಿವೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇತ್ತು, ಅದಕ್ಷತೆ ಇತ್ತು, ಆಡಳಿತ ಹಳಿ ತಪ್ಪಿತ್ತು, ಅದೆಲ್ಲವೂ ನಿಜವೇ. ಆದರೆ ಅದರ ವಿರುದ್ಧ ನಡೆದ ಆಂದೋಲನದಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ಅಲ್ಲಿ ಬೇರೆನೇ ಲೆಕ್ಕಾಚಾರ ಇತ್ತು, ಅದರ ಹಿಂದಿನ ಮಸಲತ್ತು ಬೇರೆನೇ ಇತ್ತು ಅನ್ನೋದು ಅಷ್ಟೇ ನಿಜ. ಒಬ್ಬ ಹೋರಾಟಗಾರನಾಗಿ ಪ್ರಶಾಂತ್ ಭೂಷಣ್ ಅವರು ತಮ್ಮ ಹಿಂದಿನ ಕೃತ್ಯದ ಬಗ್ಗೆ ವಿಷಾದ ವ್ಯಕ್ತಪಡಿಸೋದು ಅವರ ನೈತಿಕ ಪ್ರಜ್ಞೆಯನ್ನ ತೋರಿಸುತ್ತದೆಯಾದರೂ ರಾಜಕೀಯವಾಗಿ ಆಗಿರುವ ಹಾನಿಯನ್ನ ಇದು ಸರಿಪಡಿಸಲಾರದು. ಅಂದು ಅವರು ಸೃಷ್ಟಿಸಿದ ನಿರೂಪಣೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ಮನಮೋಹನ್ ಸಿಂಗ್ ಅವರಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಪ್ರಶಾಂತ್ ಭೂಷಣ್ ಅವರ ಈ ಪಶ್ಚಾತ್ತಾಪ ಕಾಲ ಮಿಂಚಿದ ಮೇಲೆ ಆದ ಜ್ಞಾನೋದಯದಂತೆ ಕಾಣ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡೋದು ಅತ್ಯಗತ್ಯ. ಆದರೆ ಆ ಪ್ರಶ್ನೆಗಳು ವ್ಯಕ್ತಿಯ ತೇಜೋಬದೆಗೆ ಹಾಗೂ ವ್ಯವಸ್ಥಿತ ಅಪಪ್ರಚಾರಕ್ಕೆ ಕಾರಣವಾದಾಗ ಮತ್ತು ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಎಚ್ಚರಿಕೆ ಇಲ್ಲದೆ ಇದ್ದಾಗ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಪಾಠವಾಗಿದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಆರ್ಥಿಕ ಸುಧಾರಣೆಗಳಿಗೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ನೀಡಿದ ಕೊಡುಗೆಗಳನ್ನ ಆಗಿನ ರಾಜಕೀಯ ಕೋಲಾಹಲ ಮರೆಮಾಚಿತ್ತು. ಭೂಷಣ್ ಅವರ ಈಗಿನ ಹೇಳಿಕೆ ಇತಿಹಾಸದ ಒಂದು ಕಟು ಸತ್ಯವನ್ನ ನೆನಪಿಸುತ್ತೆ. ವರ್ತಮಾನದ ಆಕ್ರೋಶದಲ್ಲಿ ನಾವು ಕಳೆದುಕೊಳ್ಳುವ ಸಜ್ಜನಿಕೆಯ ಬೆಲೆ ಭವಿಷ್ಯದಲ್ಲಿ ಅರಿವಾಗುವ ಹೊತ್ತಿಗೆ ಕಾಲ ಬಹಳ ಮುಂದುವರೆದಿರುತ್ತೆ.
ಸಿಂಗ್ ಅವರ ಆಡಳಿತವನ್ನ ಟೀಕೆ ಮಾಡಿದವರೇ ಈಗ ಅವರ ವ್ಯಕ್ತಿತ್ವವನ್ನ ಮೆಚ್ಚುತ್ತಾ ಇರೋದು ಭಾರತೀಯ ರಾಜಕೀಯದ ವಿಚಿತ್ರ ವೈರುಧ್ಯವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.